ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಮಕ್ಕಳವ್ವ, ಎಲ್ಲ ಒಳ್ಳೇದು ಮಾಡವ್ವ, ಒಳ್ಳೇದು ಮಾಡ್ತಾಯಿ. ಸುಶೀಲಾ, ನೋಟ್ ಮೇಲೆ ಬರ್ಕೊಟ್ಟು ಒಂದು ರಾತ್ರಿ ಕಳೆದಾಗಲೇ ಹಗಲು ಆಗೋಯ್ತು. ಇನ್ನೂ ಆ ಮನೆಯಿಂದ ಯಾವ ಸುದ್ದಿನೂ ಇಲ್ಲಿಗೆ ಮುಟ್ಟಿಲ್ವಲ್ಲೇ. ಕಡೆ ಪಕ್ಷ ಮದುವೆ ನಿಲ್ಸೋ ನಿರ್ಧಾರನಾದರೂ ಮಾಡಿರ್ಬೇಕಲ್ವಾ? ಅಥವಾ ಇನ್ನು ಓದಿರ್ತಾನೋ ಇಲ್ವೋ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಅಕ್ಕ, ನನಗೊಂದು ಭಯ ಕಾಡ್ತಿದೆ. ಅಕಸ್ಮಾತ್ ಶಿವು ಆ ನೋಟ್ನ ನೋಡ್ದೆ ಹಾಗೆ ಹುಂಡಿಗೆ ಹಾಕ್ಬಿಟ್ರೆ? ಈಗ ಅತ್ತೆ ಕೊಟ್ಟಿರೋ ಕಾಣಿಕೆ ಹಾಕಮ್ಮ. ಶಿವು, ದುಡ್ಡನ್ನ ಕಣ್ಣಿಗೆ ಒತ್ಕೊಂಡು ಹುಂಡಿಗೆ ಹಾಕ್ಬೇಕಪ್ಪ. ಇದು ತುಂಬಾ ವಿಶೇಷವಾದ ಹಣ. ಅಯ್ಯೋ ಪಾರು, ಅತ್ತೆ ಕಾಣಿಕೆ ಹಾಕ್ಬೇಕಂದ್ರೆ ತಪ್ಪದೆ ಕಣ್ಗೋದ್ಕೊಂಡು ಹಾಕ್ಬೇಕು ಅಂದಿದ್ರು. ನಾನ್ ನೋಡು ಮರ್ತೇ ಹೋಗಿವ್ನಿ. ಎಂತ ಮರುಗುಳಿ ಮಾವ ನೀನು. ದೇವ್ರೆ, ನನ್ನ ಮರಿದತ್ರ ಸಾಕಪ್ಪ. ಏ, ನನ್ ಪ್ರಾಣ ಹೋದ್ರು ನೀನ್ ಮರೆಯಕ್ಕಿಲ್ಲ ಪಾರು. ದೇವಸ್ಥಾನ ಮಾವ, ಒಳ್ಳೇದ್ ಮಾತಾಡು. ಹೇ, ನಂಗೇನಾಯ್ತದೆ ಪಾರು? ನನ್ನ ಕಾಯಕ್ಕೆ ನಮ್ಮವ್ವ ಮಾಕಳವ ಇರ್ಬೇಕಾರೆ ನಂಗೇನು ಹಾಕಿಲ್ಲ. ಅದು ಅಲ್ಲದೆ ಈಗ ನೀನ್ ಬೇರೆ ಜೊತೆಗಿದ್ಯಲ್ಲ, ನನ್ನ ಸುದ್ದಿಗೆ ನಾ ಬಂದ್ರೆ ಪರ್ಪರ್ಕೆನೆ ತಕೊಂಡ್ಬಿಡ್ತೀಯಾ? ಸರಿ ಬಾ. ನೋಟ್ ಮೇಲೆ ಬರ್ದಿರೋದನ್ನ ಓದ್ಬಿಟ್ಟು ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಅನಾಹುತನ ಆ ಮಕ್ಕಳ ಮನೆ ತಪ್ಪಿಸ್ತಾಳೆ. ಅಕಸ್ಮಾತ್ ಓದ್ದೆ ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಮಕ್ಕಳ ಮನೆ ಕಾಪಾಡ್ತಾಳಷ್ಟೆ. ಅಮ್ಮ ತಾಯಿ, ನೀನೇ ಕಾಪಾಡಬೇಕಮ್ಮ. ಮಾವ, ಏನಾಯ್ತು ಪಾರು? ಆ ನೋಟ್ ಮೇಲೇನೋ ಬರ್ದಿತ್ತು ಮಾವ. ಏ, ಹೋಗ್ಲಿ ಬಿಡು ಪಾರು. ನಾನು ಅಂಗಡಿನಾಗೆ ಈ ಲೆಕ್ಕ ಪಕ್ಕ ಎಲ್ಲ ಗೊತ್ತಿಲ್ಲದೆ ನೋಟ್ ಮ್ಯಾಕೆ ಬರ್ದ್ಬಿಡ್ತೀನಿ. ಹಂಗೇನ ಬರ್ದಿರ್ಬೇಕು ಬಿಡು. ಅಯ್ಯೋ, ಗಂಡಿನ ಕಡೆ ಇರ್ಬೋನು. ಬಾರು ಇಲ್ಲೇ ಅವಳಲ್ಲ. ಬಾರು, ಒಂದ್ ನಿಮಿಷ ಬರ್ತೀನಿ. ಅಮ್ಮ ಮಕ್ಕಳಮ್ಮ, ವರ್ಷಕ್ಕೊಂದ್ಸಲ ನನ್ನ ಗಂಡನ ಮೇಲೆ ನೀನು ಬರ್ತೀಯ. ಆದ್ರೆ ನನ್ನ ಗಂಡನ ಮನಸ್ಸಲ್ಲಿ ನಾನು ಬರುವಂಗೆ ಮಾಡಮ್ಮ. ಬರೋತ್ತಿಗೆ ಫೋನೇ ಆಪ್ ಆಗೋಯ್ತಲ್ಲಪ್ಪ. ಹಲೋ, ನಮಸ್ಕಾರ ಸರ್, ಸಂದಾಗಿದ್ದೀರಾ? ಓ ಎಲ್ಲ ಆರಾಮಪ್ಪ. ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅನ್ನೋ ವಿಷಯ ಇದೆಯಲ್ಲ, ಅದೊಂದೇ ನಮ್ಮ 108 ಸಮಸ್ಯೆಗೆ ಔಷಧಿ ಇದ್ದಾಗೆ. ಅಯ್ಯೋ, ದೊಡ್ಡ ಮಾತು ಸರ್. ಅಂದಾಗೆ ಎಲ್ಲ ವ್ಯವಸ್ಥೆ ಆಯ್ತೇನಪ್ಪ ಶಿವು? ಹ್ಞೂ ಕಣ, ಎಲ್ಲ ವ್ಯವಸ್ಥೆನೂ ಆಗೈತೆ. ಕ್ಯಾಸ್ನ ನಿಮಗೆ ಮದುವೆಗೆ ಮುಂಚೆ ಕೊಡ್ಬೇಕಾ, ಮದುವೆ ಆದ್ಮೇಲೆ ಕೊಡ್ಬೇಕಾ, ಮದುವೆ ಮಂಟಪದಲ್ಲಿ ಕೊಡ್ಬೇಕಾ, ನೀವು ಹೇಳ್ದಂಗೆ ಕೊಡ್ತೀವಿ. ಒಡವೆನೂ ರೆಡಿ ಆಗೈತೆ. ಆಮೇಲೆ ಕಾರ್ ಬಗ್ಗೆ ವಿಚಾರಿಸಿದೆ. ಅವ್ರು ಹೇಳಿದ್ರು ಕಾರ್ ಇಡ್ಬೇಗ ಕೊಡೋಕ್ಕಾಗಿಲ್ಲ ಅಂತ, ಅದಕ್ಕೆ ಬುಕ್ ಮಾಡೀವ್ನಿ. ಪರವಾಗಿಲ್ಲ ಶಿವು, ನಾನು ಹೇಳ್ದಂಗೆ ಚಿನ್ನ ಕಾರು ಕೊಡೋದಲ್ದೆ 10 ಲಕ್ಷ ಕ್ಯಾಶು ಇಷ್ಟು ಬೇಗ ಹೊಂದಿಸಿದ್ಯಲ್ಲ, ಗ್ರೇಟ್ ನೀನು. $10 ಲಕ್ಷ ಅಲ್ಲ ಸರ್, 5 ಲಕ್ಷ ಹೇಳಿದ್ದು. ಏನ್ ಶಿವು, ತಮಾಷೆ ಮಾಡ್ತಾ ಇದೀಯಾ? ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ನಾನು ನನ್ನ ಹೆಂಡತಿ ಕೇಳಿದ್ದಕ್ಕೆ ನೀನು ಒಪ್ಕೊಂಡಿದ್ದು 5 ಲಕ್ಷ ಕ್ಯಾಶ್ ಅಲ್ಲಪ್ಪ, 10 ಲಕ್ಷ ಕ್ಯಾಶು. ಸರ್, 5 ಲಕ್ಷ ಕ್ಯಾಶು, 50 ಗ್ರಾಮ್ ಬಂಗಾರ,
ಆಮ್ಯಾಕೆ ಒಂದು ಕಾರು ಅಂತಲ್ಲ ಸರ್ ಒಪ್ಕೊಂಡಿರೋದು. ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ನಾನು ಹೇಳ್ತಾ ಇರೋದು? ಅಯ್ಯಯ್ಯೋ ಮಕ್ಕಳವ, ಇಲ್ಲ ಸರ್, ನಿಮ್ಮನ್ನ ಸುಳ್ಳು ಹೇಳೋ ಜನ ಅಂತ ನಾನು ಹೇಳ್ತಿಲ್ಲ. ಮತ್ತೆ 10 ಲಕ್ಷ ಅಂತ ಹೇಳಿ ಇವಾಗ 5 ಲಕ್ಷ ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. ಜೀವ ಹೋಗಂತ ಪರಿಸ್ಥಿತಿ ಬಂದ್ರು ನೀತಿ ನಿಯತ್ತು ನಿಜನ ಬಿಡದೆ ಬದುಕ್ತಾ ಇರೋದಕ್ಕೆ ಆ ದೇವರು ನಮ್ಮನ್ನ ಈ ಸ್ಥಿತಿನಲ್ಲಿ ಇಟ್ಟಿದ್ದಾನೆ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ನಮ್ಮ ಬಾಯಿಗೆ ಹುಳ ಬೀಳುತ್ತಪ್ಪ. ಸರ್, ನೀವು ಆಟೋ ನೊಂದ್ಕೋಬೇಡಿ, ನನಗೆ ಮಾತೆಲ್ಲ ಕೇಳಕ್ಕೆ ಹಾಕಿಲ್ಲ. ನಾನೇ ಎಲ್ಲ ತೆಪ್ಪಾಗಿ ತಿಳ್ಕೊಂಡು 5 ಲಕ್ಷ ಅನ್ಕೊಬಿಟ್ಟಿವ್ನಿ. ನಾನು 10 ಲಕ್ಷನೇ ಹೊಂದಿಸ್ತೀನಿ, ಸರಿನಾ? ಅಲ್ಲಪ್ಪ, ನಾನು ಹೇಳ್ದಂಗೆ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಅಲ್ವಾ ಅದನ್ನ ಹೇಳಿದ್ದು? ಹ್ಞೂ, ನಾನೇ ಅಂದಿದ್ದು. ಆಯ್ತು ಸರ್, ನಾನು ಹೇಳ್ದಂಗೆ ಈ 5 ಲಕ್ಷ ಜೊತೆಗೆ ಇನ್ನೊಂದು 5 ಲಕ್ಷನ ಹೊಂದಿಸಿ ಮದುವೆ ಮಂಟಪದಲ್ಲೇ ಕೊಟ್ಬಿಡ್ತೀನಿ. ಇದು ನಮ್ಮ ಶಿವು ಅಂದ್ರೆ. ಆಯ್ತಪ್ಪ, ಒಳ್ಳೇದಾಗ್ಲಿ. ಅಂದಾಗೆ ನಮ್ಮ ಸೊಸೆ ಹೇಗಿದ್ದಾಳೆ? ಸಣ್ಣಕವಳೆ. ಸರಿನಪ್ಪ, ಫೋನ್ ಇಡ್ತೀನಿ. ಸರಿ ಸರಿ ಸರ್. ಇನ್ನು 2 ದಿನದಲ್ಲಿ ಮದುವೆ ಹೇಳ್ಕೊಂಡು ಹಿಂಗಂತವ್ರಲ್ಲ, ಅವ ಮಕ್ಕಳವ, ನಾನು ಏನವ ಮಾಡಲಿ? ಅವತ್ತು 5 ಲಕ್ಷ ಅಂದ್ಬಿಟ್ಟು ಇವತ್ತು 10 ಲಕ್ಷ ಅಂತವ್ರಲ್ಲ, ಪಾಪ ಮದುವೆ ಗಡಿ ಬಿಡಿಲಿ ಮರ್ತ್ಬಿಟ್ಟವ್ರೋ ಏನೋ. ಈಗ ಈ 5 ಲಕ್ಷ ಹೊಂದ್ಸೋಕೆ ನಾನು ಸತ್ತು ಬದುಕಿವ್ನಿ. ಇನ್ನೊಂದು 5 ಲಕ್ಷ ಎಲ್ಲಿಂದ ತರಮ್ಮ? ನಾನು ಎಲ್ಲಿಗೆ ಹೋಗಮ್ಮ? ಓಹೋ, ಶಂಭೋ ಶಂಕರ ಅಂತ ಮನೇಲಿ ಬಿದ್ದಿರೋಳು ನಿನಗೆ ಯಾರಮ್ಮ ಕಿವಿ ಊದಿರೋದು? ಅದೇ ಮಾದು, ನನಗೂ ಆಸ್ತ್ರಿಕ ಅಲ್ಲ. ಲೀನಮ್ಮಲ್ ಬಾಯಲ್ಲಿ ಇಂಥ ಮಾತಾ? ಅಮ್ಮ ಲೀಲಾ, ನೀನು ಎತ್ ಮಗಂಗೆ ಬಾಯಿಗೆ ಬಂದಂಗ್ ಬೈತಾರೆ. ನನ್ ಮಗ ಜೀವನದಾಗ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೊಂಟವ್ನೆ. ಈ ಪಾಟಿ ಆಸ್ತಿ ಇಲ್ಲಿ ಕೊಡಲ್ಲ ಅಂತಂದ್ರೆ ನಾನು ಎಲ್ಗೋಗ್ಲಿ? ಇದೆಲ್ಲ ಮಾಡಿರೋದು ಯಾರ್ಗೆ? ಮಗಂಗೆ ತಾನೇ ಕೊಡ್ಲೇಳು. ಅಯ್ಯಯ್ಯೋ, ನಾವು ಅಂದ್ಕೊಟ್ಟಿದ್ದೆಲ್ಲ ಉಲ್ಟಾ ಆಗ್ತಾ ಇದೆಯಲ್ಲಪ್ಪ. ನಮ್ಮ ಮಾತು ಕೇಳೋ ಹುಡುಗಿನ ಈ ಮನೆ ತುಂಬಿಸ್ಕೊಂಡು ಈ ಮನೆ ಆಸ್ತಿನ ಉಂಡುಂಡೆ ನುಂಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಯಾಕೋ ನಮಗೆ ಉಂಡೆನಾಮ ಬೀಳೋಂಗಿದೆ. ಹೇಳಪ್ಪ, ಇವಾಗ ನೀನು ನಂಗೆ 5 ಲಕ್ಷ ಕೊಡ್ತೀಯ ಅಲ್ವಾ? ಲೇ ಅವಿವೇಕಿ, ಖರ್ಚು ಮಾಡೋದು ಗೊತ್ತಿರೋನಿಗೆ ಸಂಪಾದನೆ ಮಾಡೋದು ಗೊತ್ತಿರಬೇಕು. ನೀನು 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಕಡೆಯಿಂದ 1 ರೂಪಾಯಿನೂ ನಿನಗೆ ಸಿಗಕ್ಕಿಲ್ಲ. ಹಮ್ಮಿಕೊಂಡು ಹೋದ್ರೆ ಸರಿ, ಇಲ್ಲ ಎಗರಿಸಿ ಎದೆಗೆ ಒದ್ದು ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.